ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆ. ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇದಿಕೆ ಮೇಲೆ ಇರೋರಿಗೆ ಮತ್ತು ಕೆಳಗಿರೋರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಶುಭಾಶಯಗಳನ್ನು ಕೋರಿಕೊಳ್ಳುತ್ತೇನೆ. ಇವತ್ತು ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿರುವ ದಿನವನ್ನು ನಾವು ಆಚರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿ ಬಂದಿದ್ದೇವೆ. ಕಳೆದ 2024 ವರ್ಷವಾಗಿ ಆ ಯೇಸು ಸ್ವಾಮಿ ಬರ್ತ್ಡೇಯನ್ನ ಈ ಲೋಕ ಸೆಲೆಬ್ರೇಷನ್ ಮಾಡ್ತಾ ಇದೆ. ಕತ್ತಲಿನಲ್ಲಿ ಇರುವ ಜನರು ಬೆಳಕನ್ನು ನೋಡಬೇಕಂತ ಹೇಳಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿದ್ದಾರೆ. ದೇವರು ಈ ಲೋಕದ ಮೇಲೆ ಇಟ್ಟಿರುವ ಆ ಪ್ರೀತಿಯಿಂದ ತನ್ನ ಸ್ವಂತ ಒಂದೇ ಕುಮಾರನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಸತ್ಯವೇದ ಹೇಳ್ತಾ ಇದೆ. ಒಂದು ಎರಡೇ ಲೈನ್ನಲ್ಲಿ ವಾಟ್ ಈಸ್ ಕ್ರಿಸ್ಮಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಸ್ಮಸ್ ಅಂತ ಹೇಳುವುದಾದ್ರೆ, ದೇವಕುಮಾರನು ಮನುಷ್ಯ ಕುಮಾರನಾಗಿ ಲೋಕದಲ್ಲಿ ಜನಿಸಿ ಮನುಷ್ಯ ಕುಮಾರನಾದ ನಮ್ಮನ್ನು ದೇವಕುಮಾರನಾಗಿ ಮಾರ್ಪಡಿಸುವುದೇ ಕ್ರಿಸ್ಮಸ್ ಹಬ್ಬ. The Son of God became Son of Man to make Son of Man to become Son of God. ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿ ಮಾರ್ಪಡಿಸಬೇಕು, ದೇವರ ಮಕ್ಕಳಾಗಿ ಜೀವಿಸಬೇಕು ಅನ್ನೋದೇ ದೇವರ ಒಂದು ಚಿತ್ತ. ಅದಕ್ಕೋಸ್ಕರ 2024 ವರ್ಷದ ಹಿಂದೆ ಆ ಸ್ವಾಮಿ ಮಾನವನಾಗಿ ಲೋಕದಲ್ಲಿ ಹುಟ್ಟಿ 33 ವರ್ಷ ಜೀವಿಸಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟು ನಿನ್ನ ಪಾಪಗಳನ್ನು ಕ್ಷಮಿಸಿ ಆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಆ ಸ್ವಾಮಿ ಲೋಕದಲ್ಲಿ ಹುಟ್ಟಿದ್ದಾನೆ. ಇವತ್ತು ನಾವು ಮಾಡಬೇಕಾಗಿರುವ ಒಂದೇ ಒಂದು ಕಾರ್ಯ ಏನಂದ್ರೆ, ನಮ್ಮ ಹೃದಯದಲ್ಲಿ ಅವರನ್ನು ಅಂಗೀಕಾರ ಮಾಡಿಕೊಳ್ಳಬೇಕು. ಯಾರೆಲ್ಲ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರಿಗೆ ರಕ್ಷಣೆ ಇದೆ, ಪಾಪ ಪರಿಹಾರ ಇದೆ. ಇವತ್ತು ಸತ್ತರೂ ಕೂಡ ಆ ಪರಲೋಕ ಹೋಗುವ ಆ ದಾರಿಯನ್ನು ದೇವರು ನಮಗೆ ಕೊಡುವ ದೇವರಾಗಿದ್ದಾರೆ. ಆದ್ರಿಂದ ಈ ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ನಿಮ್ಮ ಹೃದಯವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶ್ ಯು ಆಲ್ ಮೇರಿ ಕ್ರಿಸ್ಮಸ್ ಅಂಡ್ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್.